15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಪೆಟ್ರೋಲ್ ಡೀಸೆಲ್ ಮತ್ತು ಅಡಿಗೆ ಅನಿಲ ಬೆಲೆಯನ್ನ ಈ ಸರ್ಕಾರ ಏರಿಸ್ತಾ ಹೋಗ್ತಾ ಇದೆ. ನಾವು ಅಧಿಕಾರದಲ್ಲಿದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ತೈಲ ಬೆಲೆ 135ರವರೆಗೆ ಹೋಗಿತ್ತು. ಇವತ್ತು 105 ದಾಟಿಲ್ಲ. ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಅವರು ಎಚ್ಚರ ವಹಿಸದೇ ಇದ್ರೆ, ಕ್ರಮ ಕೈಗೊಳ್ಳದೇ ಇದ್ರೆ, ಜನಸಾಮಾನ್ಯರ ಮೇಲೆ ಆಗಿರುವಂತ ಹೊರೆಯನ್ನ ಕಡಿಮೆ ಮಾಡದಿದ್ರೆ ಉಗ್ರ ಹೋರಾಟಕ್ಕೆ ಜನಸಾಮಾನ್ಯರೊಂದಿಗೆ ನಾವು ತೆರಳಿ ಈ ಸರ್ಕಾರದ ವಿರುದ್ಧ ಜನಾಂದೋಲನ ಮಾಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ಕೊಡ್ತಾ ಇದ್ದೇವೆ. ಪೆಟ್ರೋಲ್ ಡೀಸೆಲ್ ಮತ್ತು LPG ಬೆಲೆಗಳನ್ನ ನೀವು ಕಂಟ್ರೋಲ್ ಮಾಡಬೇಕಲ್ಲ, ನೀವು ಯಾವುದೋ ಕಂಪನಿಗಳಿಗೆ ಲಾಭ ಮಾಡ್ಲಿಕ್ಕೆ ಇದನ್ನ ಬಳಸಬಾರದು ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀವಿ. ಖಾಸಗಿ ಕಂಪನಿಗಳಿಗೆ ಲಾಭ ಮಾಡ್ಲಿಕ್ಕೆ ಸರ್ಕಾರ ನಡೆಸ್ತಾ ಇರೋದನ್ನ ದೇಶದ ಜನರಿಗೆ ಒಳ್ಳೇದಾಗ್ಲಿಕ್ಕೆ ಸರ್ಕಾರ ನಡೆಸ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಅಂತ ಕಾರಣ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿದೆ, ಯಾವ ದೇಶ ಕೂಡ ನಮ್ಮ ಜೊತೆಗಿಲ್ಲ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಅಕ್ಕಪಕ್ಕ ಸಣ್ಣ ಸಣ್ಣ ದೇಶಗಳು ಕೂಡ ನಮ್ಮ ಜೊತೆಗೆ ನಿಲ್ಲಿಕ್ಕೆ ತಯಾರಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ 2014ರಲ್ಲಿ ಡೀಸೆಲ್ 55, 56, 57ರ ಆಸ್ಪಾಸ್ನಲ್ಲಿ ಇತ್ತು. ಪೆಟ್ರೋಲ್ ಬೆಲೆ 75ರಿಂದ 74ರ ಆಸ್ಪಾಸ್ನಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇತ್ತು. ಅವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತಂದ್ರೆ $100ರಿಂದ $135 ವರೆಗೆ ಅದು ಏರುಪೇರು ಆಗ್ತಾ ಇತ್ತು. ಆಗಿನ ಸಂದರ್ಭದಲ್ಲಿ ಕೂಡ ಆಗಿನ ನಮ್ಮ ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವುದೇ ರೀತಿಯ ಏರಿಕೆ ಮಾಡಲಾರದಂತೆ, ಜನರ ಮೇಲೆ ಹೊರೆ ಆಗಲಾರದಂತೆ ಅದನ್ನ ಬಹಳ ಸಮರ್ಥನೀಯವಾಗಿ ಸಬ್ಸಿಡಿ ಮೂಲಕ ನಿಭಾಯಿಸಿಕೊಂಡು ಬಂದಿರುವುದನ್ನ ನಾವು ನೋಡ್ತೇವೆ ಇವತ್ತು. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಪ್ರತಿ 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಪೆಟ್ರೋಲ್ ಡೀಸೆಲ್ ಮತ್ತು ಅಡಿಗೆ ಅನಿಲ ಬೆಲೆಯನ್ನ ಈ ಸರ್ಕಾರ ಏರಿಸ್ತಾ ಹೋಗ್ತಾ ಇದೆ. ಇವತ್ತಿನ ಅಂತಾರಾಷ್ಟ್ರೀಯ ಮಾರ್ಕೆಟ್ನ ಕಚ್ಚಾ ತೈಲದ ಬೆಲೆ 91, 95, 100 ಆಸ್ಪಾಸ್ನಲ್ಲಿದೆ. 102, 105ವರೆಗೂ ಬಹಳ ಹೆಚ್ಚಿನ ರೀತಿಯ ಬೆಲೆ ಇವತ್ತು 102ಕ್ಕೆ ಮಾತ್ರ ಇದೆ. ನಾವು ಅಧಿಕಾರದಲ್ಲಿದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ತೈಲ ಬೆಲೆ 135ರವರೆಗೆ ಹೋಗಿತ್ತು. ಇವತ್ತು 105 ದಾಟಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆಗಿದ್ರು ಕೂಡ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ತಾ ಇಲ್ಲ, ಅದು ಏರಿಕೆ ಆಗ್ತಾ ಹೋಗ್ತಾ ಇದೆ. ಇವತ್ತು ₹100ವರೆಗೆ ಪೆಟ್ರೋಲ್ ಏರಿದೆ. ಇವತ್ತು ₹90ವರೆಗೂ ಇವತ್ತು ಡೀಸೆಲ್ ಬೆಲೆಯನ್ನ ಏರಿಸಲಾಗಿದೆ. ಇವತ್ತು ಅಡಿಗೆ ಅನಿಲ ಬೆಲೆ ಇವತ್ತು ಏನಾಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನಾವು ಈ ಒಂದು ಜನವಿರೋಧಿ ನೀತಿಯನ್ನ, ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆಯನ್ನ, ಜನರಿಗೆ ಕೊಡುತ್ತಿರುವ ಕಷ್ಟಗಳನ್ನ ನಾವು ಈ ಧೋರಣೆಯನ್ನ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಧೋರಣೆಯನ್ನ ಖಂಡಿತವಾಗಿ ವಿರೋಧ ಮಾಡ್ತೇವೆ. ಮತ್ತು ಈ ಬೆಲೆಗಳನ್ನ ತಕ್ಷಣ ಕಡಿಮೆ ಮಾಡಬೇಕು, ಜನರ ಮೇಲಿರುವಂತ ಹೊರೆಯನ್ನ ಕಡಿಮೆ ಮಾಡಬೇಕು ಎನ್ನುವಂತ ಒತ್ತಾಯವನ್ನ ಮಾಡ್ತೇವೆ. ಇವತ್ತು ಇಡೀ ರಾಜ್ಯದಾದ್ಯಂತ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಅವರು ಎಚ್ಚರ ವಹಿಸದೇ ಇದ್ರೆ, ಕ್ರಮ ಕೈಗೊಳ್ಳದೇ ಇದ್ರೆ, ಜನಸಾಮಾನ್ಯರ ಮೇಲೆ ಆಗಿರುವಂತ ಹೊರೆಯನ್ನ ಕಡಿಮೆ ಮಾಡದಿದ್ರೆ ಉಗ್ರ ಹೋರಾಟಕ್ಕೆ ಜನಸಾಮಾನ್ಯರೊಂದಿಗೆ ನಾವು ತೆರಳಿ ಈ ಸರ್ಕಾರದ ವಿರುದ್ಧ ಜನಾಂದೋಲನ ಮಾಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಇವತ್ತು ಈ ನರೇಂದ್ರ ಮೋದಿ ಬಹಳ ಸುಳ್ಳುಗಾರ, ಜನರನ್ನ ಮೋಸ ಮಾಡುವಂತ ವ್ಯಕ್ತಿತ್ವ ಹೊಂದಿರುವಂತ ವ್ಯಕ್ತಿ. ಚುನಾವಣೆ ಸಂದರ್ಭದಲ್ಲಿ ಹೇಳಿದಾನೆ, ಭರವಸೆಗಳನ್ನು ಕೊಟ್ಟಿದ್ದಾನೆ, ಅವು ಯಾವುಗಳನ್ನು ಕೂಡ ಆತ ಈಡೇರಿಸಲಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ. ಕೊಡ್ತೇವೆ, ಬೆಂಬಲ ಬೆಲೆಯನ್ನು ಕೊಡ್ತೇವೆ ಎನ್ನುವಂತ ಭರವಸೆಯನ್ನು ಕೂಡ ಕೊಟ್ಟರು, ಅದನ್ನು ಕೂಡ ಹುಸಿಗೊಳಿಸಿದ್ರು. ಹೀಗೆ ಜನರನ್ನ ಸುಳ್ಳು ಹೇಳಿ ಮೋಸ ಮಾಡಿ ಅವರಿಗೆ ಅವರ ಮತವನ್ನ ಲೂಟಿ ಮಾಡಿರುವಂತಹದ್ದು ಈ ದೇಶದಲ್ಲಿ ಇವತ್ತು ಕರಾಳ ವ್ಯವಸ್ಥೆ ಈ ದೇಶದಲ್ಲಿ ಇದೆ. ಆ ಕರಾಳ ವ್ಯವಸ್ಥೆಗೆ ನಾಯಕತ್ವ ನರೇಂದ್ರ ಮೋದಿ ಮತ್ತು ಪ್ರಜಾಪ್ರಭುತ್ವದ ವಿರೋಧಿ ನಾಯಕತ್ವ ಯಾರದಾಗಿದ್ರೆ ಅದು ನರೇಂದ್ರ ಮೋದಿ ಅವರಿಗೂ ಬಿಜೆಪಿ ಸರ್ಕಾರ ಅಂತೇಳಿ ಈ ಸಂದರ್ಭ ಹೇಳ್ತಾ ಇವತ್ತು ಈ ದೇಶದಲ್ಲಿ, ರಾಜ್ಯದಲ್ಲಿ ಜನಸಾಮಾನ್ಯರಿಗೆ, ಮಹಿಳೆಯರಿಗೆ ಆಗುತ್ತಿರುವಂತ ಬೆಲೆ ಏರಿಕೆ ಹೊರೆಯನ್ನ
ಕಡಿಮೆ ಮಾಡಲೇಬೇಕು ಎನ್ನುವಂತ ಹಕ್ಕುತ್ತಾಯವನ್ನ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇದ್ದೇವೆ ಎನ್ನುವಂತ ಮಾತನ್ನ ಹೇಳ್ತೇನೆ. ನೀವು 900 ರೂಪಾಯಿ ಹೆಚ್ಚು ಮಾಡ್ತೀರಿ, 50 ರೂಪಾಯಿ ಹೆಚ್ಚು ಮಾಡ್ತೀರಿ, 350 ರೂಪಾಯಿ ಹೆಚ್ಚು ಮಾಡ್ತೀರಿ, 1 ರೂಪಾಯಿ 2 ರೂಪಾಯಿ ಹೆಚ್ಚು ಮಾಡಿದ್ರು ಕೂಡ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಒಮ್ಮೆಲೆ ವಿಪರೀತ ಹೆಚ್ಚು ಮಾಡ್ತಕ್ಕಂಥದ್ದು ಯಾವುದೇ ಕಾರಣ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ತೀವ್ರವಾಗಿ ವಿರೋಧ ಮಾಡ್ತದೆ, ಖಂಡಿಸ್ತದೆ. ನಾವು ಹೇಳಿಕೆ ಬಯಸ್ತೇವೆ, ಪ್ರಧಾನಮಂತ್ರಿಗಳು ಮತ್ತು ಈ ಬಿಜೆಪಿ ಸರ್ಕಾರ ಇವರಿಗೆ ಆಡಳಿತ ಮಾಡಲಿಕ್ಕೆ ಯಾವ ಅರ್ಹತೆಯೂ ಇಲ್ಲ, ಅಲ್ಲಿ ಕೂಡ್ಲಿಕ್ಕೆ ಇವರಿಗೆ ಅದು ಆ ರೀತಿಯ ಒಂದು ಆಡಳಿತ ನಡೆಸತಕ್ಕಂತ ಸಮರ್ಥತೆ ಇಲ್ಲ. ಸಮರ್ಥ ಸರ್ಕಾರ ಕೇಂದ್ರದಲ್ಲಿದೆ ಇವತ್ತು ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಇದರಿಂದ ಜನ ಬದುಕನ್ನೇ ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ಮೊದಲೇ ನಿರುದ್ಯೋಗದ ಸಮಸ್ಯೆ ದೇಶದಲ್ಲಿ ಜಾಸ್ತಿ ಇತ್ತು, ಆದ್ರೆ ನೀವು ಎಲ್ಲಾ ರೀತಿಯ ವಸ್ತುಗಳ ಬೆಲೆಗಳನ್ನ ಹೆಚ್ಚಿಕೊಳ್ಳೋದ್ರಿಂದ ಬದುಕಲಿಕ್ಕೆ ಜನರಿಗೆ ತುಂಬಾ ತೊಂದರೆ ಆಗಿರ್ತಕ್ಕಂಥದ್ದನ್ನ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇವೆ ಮತ್ತು ಆಗ್ರಹ ಮಾಡ್ತೇವೆ. ನೀವು ತಕ್ಷಣ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು. ಪೆಟ್ರೋಲ್, ಡೀಸೆಲ್ ಮತ್ತು LPG ಬೆಲೆಗಳನ್ನ ನೀವು ಕಂಟ್ರೋಲ್ ಮಾಡಬೇಕದನ್ನ ನೀವು ಯಾವುದೋ ಕಂಪನಿಗಳಿಗೆ ಲಾಭ ಮಾಡ್ಲಿಕ್ಕೆ ಇದನ್ನ ಬಳಸಬಾರದು ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಕಂಪನಿಗಳ ಮೇಲೆ ಬಿಟ್ಟಿದ್ದಾರೆ, ಪೆಟ್ರೋಲಿಯಂ ಕಂಪನಿಗಳ ಮೇಲೆ ಬಿಟ್ಟಿದ್ದಾರೆ. ಇಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಾದ್ರೆ ಹೆಚ್ಚಾಗ್ತದೆ ಅಂತ, ಕಡಿಮೆ ಆದಾಗ ಕಡಿಮೆ ಮಾಡಿ. $35 ಆದಾಗ ನೀವು 40 ರೂಪಾಯಿ ಪೆಟ್ರೋಲ್ ಮಾರ್ಬೋದಾಗಿತ್ತು, ಆದ್ರೆ $35 ಇದ್ದಾಗೂ ಕೂಡ $100 ರೂಪಾಯಿ ಮಾಡಿ. ಇವತ್ತು $98 ಇದ್ದಾಗೂ ಕೂಡ $110 ರೂಪಾಯಿ ಮಾಡ್ತಾ ಇದ್ದೀರಿ. ಅಂದ್ರೆ ನೀವು ಬೇರೆ ಕಂಪನಿಗಳಿಗೆ, ಖಾಸಗಿ ಕಂಪನಿಗಳಿಗೆ ಲಾಭ ಮಾಡ್ಲಿಕ್ಕೆ ಸರ್ಕಾರ ನಡೆಸ್ತಾ ಇರೋದ್ರಿಂದ ದೇಶದ ಜನರಿಗೆ ಒಳ್ಳೇದಾಗ್ಲಿಕ್ಕೆ ಸರ್ಕಾರ ನಡೆಸ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಅಂತ ಕಾರಣ. ಎಲ್ಲಾ ಆಂಗಲ್ ನಲ್ಲಿ ಕೂಡ ಫೇಲ್ ಆಗಿದ್ದಾರೆ ಕೇಂದ್ರ ಸರ್ಕಾರ, ಎಲ್ಲಾ ಆಂಗಲ್ ನಲ್ಲಿ ಕೂಡ ಫೇಲ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜೊತೆಗೆ ಒಂದೇ ಒಂದು ದೇಶ ನಮ್ಮ ಜೊತೆಗಿಲ್ಲ ಇವತ್ತು. ಅದು ಕಳೆದ ಸಲ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿದೆ, ಯಾವ ದೇಶ ಕೂಡ ನಮ್ಮ ಜೊತೆಗಿಲ್ಲ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಅಕ್ಕಪಕ್ಕ ಸಣ್ಣ ದೇಶಗಳು ಕೂಡ ನಮ್ಮ ಜೊತೆಗೆ ನಿಲ್ಲಿಕ್ಕೆ ತಯಾರಿಲ್ಲ. ಆಮೇಲೆ ದೊಡ್ಡ ದೊಡ್ಡ ದೇಶಗಳು ರಷ್ಯಾ, ಚೈನಾ, ಅಮೆರಿಕ, ಜಪಾನ್, ಜರ್ಮನ್, ಇಂಗ್ಲೆಂಡ್ ಯಾವ ದೇಶಗಳು ಕೂಡ ನಮ್ಮ ಸಹಾಯಕ್ಕೆ ಬರಲಿಲ್ಲ. ಇವತ್ತು ಇರಾನ್ ಇಸ್ರೇಲ್ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಬಹುತೇಕ ಯುರೋಪ್ ದೇಶಗಳು ಇರಾನ್ ಪರವಾಗಿ ನಿಂತಿದ್ದಾವೆ, ಬಟ್ ನಮ್ಮ ಪರವಾಗಿ ಪಾಕಿಸ್ತಾನ ಇಂಡಿಯಾ ಯುದ್ಧ ನಡೆಯುವಾಗ ನಮ್ಮ ಪರವಾಗಿ ಒಂದೇ ಒಂದು ದೇಶ ಕೂಡ ನಿಂತಿಲ್ಲ. ಹಾಗಾಗಿ ಏನು ಫಾರಿನ್ ಪಾಲಿಸಿ ಇದೆ ಕೇಂದ್ರದ್ದು, ಅದು ಪೂರ್ತಿ ಹಾಳಾಗಿದೆ. ನಮ್ಮ ಜವಾಹರ್ಲಾಲ್ ನೆಹರು ಅವರ ಕಾಲದಿಂದಲೂ ಕೂಡ ಅಲಿಪ್ತ ನೀತಿಯನ್ನ ನಾವು ಅನ್ವಯಿಸ್ತಿರ್ತೀವಿ ನಮ್ಮ ದೇಶಕ್ಕೆ. ನಾವು ಯಾರ ಪರವಾಗಿ ಯಾರ ವಿರುದ್ಧವಾಗಿ ಹೋಗ್ತಾ ಇದ್ದಿಲ್ಲ. ಬಾಯಿಗೆ ಬಂದಂಗೆ ಮಾತಾಡಿ ದೇಶದ ಪರಿಸ್ಥಿತಿಯನ್ನ ಹಾಳು ಮಾಡಿದ್ದಾರೆ, ದೇಶದ ಬೆಲೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೂರ್ತಿ ಹಾಳು ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.